ನಮಸ್ಕಾರ. ನಮ್ಮೆಲ್ಲರ ಕಂಪ್ಯೂಟರ್ ಜೀವನದಲ್ಲಿ ಎಂಎಸ್ ಪೇಂಟ್ ಜೊತೆಗೊಂದು ಕಥೆ ಇದ್ದೇ ಇರುತ್ತೆ ಅಲ್ವಾ? ಸುಮ್ನೆ ಗೀಚೋಕೆ, ಬಣ್ಣ ತುಂಬೋಕೆ. ಆದ್ರೆ ಈ ಸಿಂಪಲ್ ಟೂಲ್ ನಾವು ಅಂದ್ಕೊಂಡಿರೋದಕ್ಕಿಂತ ಎಷ್ಟೋ ಪವರ್ಫುಲ್ ಅಂತ ಗೊತ್ತಾ? ಬನ್ನಿ, ಇವತ್ತು ಮೈಕ್ರೋಸಾಫ್ಟ್ ಪೇಂಟ್ನೊಳಗೆ ಅಡಗಿರೋ ಆ ಸೀಕ್ರೆಟ್ ಪವರ್ಸ್ ಏನು ಅಂತ ಒಟ್ಟಿಗೆ ನೋಡೋಣ. ಎಂಎಸ್ ಪೇಂಟ್ ಬಗ್ಗೆ ಎಲ್ಲರಿಗೂ ಗೊತ್ತು ಅಂತ ಅನ್ಕೋತೀವಿ. ಆದ್ರೆ ನಿಜವಾಗ್ಲೂ ಅದರ ಬಗ್ಗೆ ಎಷ್ಟು ಗೊತ್ತು? ಕೇವಲ ಗೆರೆ ಎಳೆಯೋಕೆ, ಬಣ್ಣ ತುಂಬೋಕೆ ಮಾತ್ರನಾ? ಅಥವಾ ಅದರೊಳಗೆ ನಾವು ಇದುವರೆಗೂ ಗಮನಿಸ್ದೇ ಬೇರೇನೇ ಶಕ್ತಿ ಅಡಗಿದ್ಯಾ? ಬನ್ನಿ, ಅದರೊಳಗಡೆ ಇಣುಕಿ ನೋಡೋಣ. ಇವತ್ತು ನಾವು ಮಾತಾಡೋ ಮುಖ್ಯ ವಿಷಯನೇ ಇದು. ಪೇಂಟ್ ಅಂದ್ರೆ ಸುಮ್ನೆ ಗೀಚೋ ಟೂಲ್ ಅಲ್ಲ. ಇದರಲ್ಲಿ ತುಂಬಾನೇ ನಿಖರವಾಗಿ ಎಡಿಟ್ ಮಾಡ್ಬೋದು, ಫೋಟೋಶಾಪ್ ತರಹದ ಟೆಕ್ನಿಕ್ಸ್ಗಳನ್ನ ಬಳಸ್ಬೋದು. ಅಷ್ಟೇ ಅಲ್ಲ, ಪ್ರೊಫೆಷನಲ್ ಪ್ರಾಜೆಕ್ಟ್ಗಳಿಗೆ ಬೇಕಾಗುವಂಥ ಆಪ್ಷನ್ಸ್ಗಳು ಇವೆ. ಸೊ ಇದೊಂದು ಮಕ್ಕಳಾಟಿಕೆ ಅಲ್ಲ, ಇದೊಂದು ಹಿಡನ್ ಪವರ್ ಹೌಸ್. ಸರಿ, ಹಾಗಾದ್ರೆ ಇವತ್ತು ಏನೇನ್ ನೋಡ್ತೀವಿ ಅಂದ್ರೆ, ಮೊದಲು ಆ ಡಿಜಿಟಲ್ ಕ್ಯಾನ್ವಾಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಅದ್ರೊಳಗಿರೋ ಸೂಪರ್ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ನೋಡೋ ದೃಷ್ಟಿಯನ್ನೇ ಬದಲಿಸೋ ಕೆಲವು ಫೀಚರ್ಗಳನ್ನ ನೋಡಿ, ಕೊನೆಗೆ ಮಾಡಿದ ಕೆಲಸವನ್ನ ಹೇಗೆ ಸೇವ್ ಮಾಡಿ ಶೇರ್ ಮಾಡೋದು ಅಂತನೂ ಕಲಿಯೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲಿಗೆ ಪೇಂಟ್ ವಿಂಡೋ ಹೇಗಿದೆ, ಅದರ ಲೇಔಟ್ ಏನು ಅಂತ ನೋಡೋಣ. ಯಾಕಂದ್ರೆ ಪ್ರತಿಯೊಂದು ಭಾಗದ ಬಗ್ಗೆ ಗೊತ್ತಿದ್ರೆ ನಮ್ಮ ಕ್ರಿಯೇಟಿವಿಟಿ ಮೇಲೆ ನಮ್ಗೆ ಫುಲ್ ಕಂಟ್ರೋಲ್ ಸಿಗುತ್ತೆ. ನೋಡಿ, ಎಲ್ಲಕ್ಕಿಂತ ಮೇಲೆ ಇರೋದೇ ಟೈಟಿಲ್ ಬಾರ್. ಅಲ್ಲಿ ಫೈಲ್ ಹೆಸರು ಕಾಣಿಸುತ್ತೆ. ಆದ್ರೆ ಇಲ್ಲೊಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದೇ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಇದನ್ನ ನಮಗ್ ಬೇಕಾದ ಹಾಗೆ ಬದಲಾಯಿಸಬಹುದು. ಅಂದ್ರೆ ನ್ಯೂ, ಓಪನ್, ಪ್ರಿಂಟ್ ತರ ಪದೇ ಪದೇ ಬಳಸೋ ಕಮಾಂಡ್ಗಳನ್ನ ಅಲ್ಲಿ ಇಟ್ಕೊಂಡ್ರೆ ನಮ್ ಕೆಲ್ಸ ಸಖತ್ ಫಾಸ್ಟ್ ಆಗತ್ತೆ. ಟೈಟಲ್ ಬಾರ್ನ ಕೆಳಗಡೆ ಇರೋದೇ ಪೇಂಟ್ನ ಕಂಟ್ರೋಲ್ ರೂಮ್. ಅದೇ ರಿಬನ್. ನಮ್ಮ ಎಲ್ಲಾ ಮುಖ್ಯ ಟೂಲ್ಸ್, ಬಣ್ಣಗಳು, ಕಮಾಂಡ್ಗಳೆಲ್ಲ ಇಲ್ಲೇ ಅಚ್ಚುಕಟ್ಟಾಗಿ ಜೋಡಿಸಿರುತ್ತೆ. ಇದರ ಸ್ಪೆಷಾಲಿಟಿ ಏನು ಗೊತ್ತಾ? ನಾವು ವಿಂಡೋನ ಸಣ್ಣದು ದೊಡ್ಡದು ಮಾಡಿದ ಹಾಗೆ ಈ ರಿಬ್ಬನ್ ಕೂಡ ಸ್ಮಾರ್ಟ್ ಆಗಿ ಅಡ್ಜಸ್ಟ್ ಆಗತ್ತೆ. ಇದರಿಂದ ನಮಗೆ ಬೇಕಾದ ಟೂಲ್ಸ್ ಯಾವಾಗ್ಲೂ ಕೈಗೆ ಸಿಗೋ ಹಾಗೆ ಇರುತ್ತೆ. ಇನ್ನು ಕೆಳಗೆ ಸ್ಟೇಟಸ್ ಬಾರ್ ಇದೆಯಲ್ಲ, ಅದು ನಮ್ಮ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಇದ್ದ ಹಾಗೆ. ಕರ್ಸರ್ ಎಲ್ಲಿದೆ, ಸೆಲೆಕ್ಟ್ ಮಾಡಿರೋ ಜಾಗ ಎಷ್ಟು ದೊಡ್ಡದಿದೆ, ಇಡೀ ಚಿತ್ರದ ಸೈಜ್ ಎಷ್ಟು, ಈ ಥರದ ಮಾಹಿತಿಯನ್ನೆಲ್ಲ ಲೈವ್ ಆಗಿ ತೋರಿಸ್ತಾ ಇರತ್ತೆ. ಕರೆಕ್ಟಾದ ಅಳತೆಯಲ್ಲಿ ಏನಾದ್ರೂ ಮಾಡ್ಬೇಕು ಅಂದಾಗ ಇದು ತುಂಬಾನೇ ಹೆಲ್ಪ್ ಆಗತ್ತೆ. ಸಾರಿ, ಬನ್ನಿ ಈಗ ಅಸಲಿ ಮ್ಯಾಜಿಕ್ ಶುರುವಾಗೋದು. ಹೋಮ್ ಟ್ಯಾಬ್ ಒಳಗಡೆ ಇರೋ ಕ್ರಿಯೇಟಿವ್ ಟೂಲ್ಸ್ ಬಗ್ಗೆ ನೋಡೋಣ. ಯಾಕಂದ್ರೆ ನಮ್ಮ ಹೆಚ್ಚಿನ ಕೆಲಸ ನಡೆಯೋದೇ ಇಲ್ಲಿ. ಒಂದು ಚಿತ್ರದಲ್ಲಿ ನಮ್ಗೆ ಬೇಕಾದ ಭಾಗವನ್ನ ಕಟ್ ಮಾಡೋಕೆ 2 ಆಪ್ಷನ್ ಇದೆ. ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಟ್ ಅನ್ನೋದು ಒಂದು ಫೋಟೋ ಫ್ರೇಮ್ ಥರ ಕರೆಕ್ಟಾಗಿ ಚೌಕ ಅಥವಾ ಆಯತದ ಆಕಾರದಲ್ಲಿ ಸೆಲೆಕ್ಟ್ ಮಾಡುತ್ತೆ. ಆದ್ರೆ ಫ್ರೀ ಫಾರ್ಮ್ ಸೆಲೆಕ್ಟ್ ಇದೆಯಲ್ಲ, ಅದು ಒಂದು ಡಿಜಿಟಲ್ ಕತ್ರಿ ಇದ್ದ ಹಾಗೆ. ಚಿತ್ರದ ಯಾವುದೇ ಜಟಿಲವಾದ ಆಕಾರದ ಸುತ್ತಲೂ ನಮ್ಗೆ ಬೇಕಾದ ಹಾಗೆ ಕತ್ತರಿಸೋಕೆ ಫುಲ್ ಫ್ರೀಡಮ್ ಕೊಡುತ್ತೆ. ನೋಡಿ, ಪೇಂಟ್ನ ನಿಜವಾದ ಪವರ್ ಗೊತ್ತಾಗೋದೇ ಇಲ್ಲಿ. ಟ್ರಾನ್ಸ್ಪೆರೆಂಟ್ ಸೆಲೆಕ್ಷನ್ ಆನ್ ಮಾಡಿದ್ರೆ ಒಂದು ಆಬ್ಜೆಕ್ಟನ್ನ ಅದರ ಬಿಳಿ ಬ್ಯಾಕ್ಗ್ರೌಂಡ್ ಇಲ್ದೆ ಕಟ್ ಮಾಡಿ ಬೇರೆ ಕಡೆ ಇಡ್ಬೋದು. ಇದು ಥೇಟ್ ಫೋಟೋಶಾಪ್ನಲ್ಲಿ ಮಾಡೋ ಹಾಗೆ ನಂಬೋಕೆ ಆಗಲ್ಲ ಅಲ್ವಾ? ಇನ್ನು ಇನ್ವರ್ಡ್ ಸೆಲೆಕ್ಷನ್ ಅಂತೂ ನಾವು ಸೆಲೆಕ್ಟ್ ಮಾಡಿದ ಜಾಗ ಬಿಟ್ಟು ಉಳಿದಿದ್ದೆಲ್ಲವನ್ನು ಸೆಲೆಕ್ಟ್ ಮಾಡುತ್ತೆ. ಇದರಿಂದ ಕಾಂಪ್ಲೆಕ್ಸ್ ಎಡಿಟಿಂಗ್ ಮಾಡೋಕೆ ದಾರಿ ಸಿಗುತ್ತೆ. ಇಲ್ಲೊಂದು ಸೀಕ್ರೆಟ್ ಟ್ರಿಕ್ ಹೇಳ್ತೀನಿ ಕೇಳಿ. ಪೇಸ್ಟ್ ಫ್ರಮ್ ಅನ್ನೋ ಆಪ್ಷನ್ ಬಳಸಿ ನಮ್ಮ ಕಂಪ್ಯೂಟರ್ನಲ್ಲಿರೋ ಯಾವುದೇ ಫೋಟೋನ ನೇರವಾಗಿ ಪೇಂಟ್ ಕ್ಯಾನ್ವಸ್ ಮೇಲೆ ತರಬಹುದು. ಬೇರೆ ಬೇರೆ ಫೋಟೋಗಳನ್ನ ಒಂದೇ ಕಡೆ ಸೇರಿಸಿ ಒಂದು ಒಳ್ಳೆ ಕೊಲಾಜ್ ಮಾಡೋಕೆ ಇದು ಬೆಸ್ಟ್ ದಾರಿ. ಒಂದು ದೊಡ್ಡ ಚಿತ್ರದಿಂದ ಒಂದು ಸಣ್ಣ ಭಾಗವನ್ನ ಬೇರೆ ಫೈಲ್ ಆಗಿ ಸೇವ್ ಮಾಡೋಕೆ ಈ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. ಅದೇ ಒಂದು ವಿಷಯ ನೆನ್ಪಿಡಿ, ಸೇವ್ ಬದಲು ಸೇವ್ ಆಸ್ ಅನ್ನೋದನ್ನೇ ಬಳಸ್ಬೇಕು. ಹೀಗ್ ಮಾಡಿದ್ರೆ ನಮ್ಮ ಒರಿಜಿನಲ್ ಫೈಲ್ ಹಾಗೇ ಇರುತ್ತೆ, ಕಟ್ ಮಾಡಿದ ಭಾಗ ಮಾತ್ರ ಹೊಸ ಫೈಲ್ ಆಗಿ ಸೇವ್ ಆಗತ್ತೆ. ಇದೊಂದು ಒಳ್ಳೆ ಹ್ಯಾಬಿಟ್. ಪೇಂಟ್ ನಮ್ಮ ಕ್ರಿಯೇಟಿವಿಟಿಗೆ ಸಾಕಷ್ಟು ಅಸ್ತ್ರಗಳನ್ನ ಕೊಡುತ್ತೆ. ಇದರಲ್ಲಿ 9 ಬೇರೆ ಬೇರೆ ತರಹದ ಬ್ರಷ್ಗಳಿವೆ. ಒಂದೊಂದು ಬ್ರಷ್ ಒಂದೊಂದು ತರಹದ ಟೆಕ್ಸ್ಚರ್ ಕೊಡುತ್ತೆ. ಅಷ್ಟೇ ಅಲ್ಲ, ರೆಡಿಮೇಡ್ ಶೇಪ್ಸ್, ಟೆಕ್ಸ್ಟ್ ಟೂಲ್ಸ್ ಮತ್ತೆ ಕಲರ್ ಪಿಕರ್ ಕೂಡ ಇದೆ. ಈ ಕಲರ್ ಪಿಕರ್ ಇದೆಯಲ್ಲ, ಚಿತ್ರದಲ್ಲಿರೋ ಯಾವುದೇ ಬಣ್ಣದ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಬಣ್ಣವನ್ನ ಸೆಲೆಕ್ಟ್ ಮಾಡುತ್ತೆ. ಇದರಿಂದ ಬಣ್ಣಗಳನ್ನ ಮ್ಯಾಚ್ ಮಾಡೋದು ತುಂಬಾನೇ ಸುಲಭ. ಸರಿ, ಈಗ ಹೋಗೋಣ ವ್ಯೂ ಟ್ಯಾಬ್ಗೆ. ಇದನ್ನ ಒಂದ್ ರೀತಿ ನಮ್ಮ ಕೆಲ್ಸದಲ್ಲಿ ಪರ್ಫೆಕ್ಷನ್ ತರೋಕೆ ಇರೋ ಕೀಲಿಕೈ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಮಾಡೋ ಕೆಲ್ಸ ಹೇಗೆ ಕಾಣಿಸ್ಬೇಕು ಅನ್ನೋದನ್ನ ಇದು ಕಂಟ್ರೋಲ್ ಮಾಡುತ್ತೆ. ಕೆಲವೊಮ್ಮೆ ಡ್ರಾಯಿಂಗ್ ಮಾಡಬೇಕಾದ್ರೆ ಎಲ್ಲ ಪರ್ಫೆಕ್ಟ್ ಆಗಿ ಇರ್ಬೇಕನ್ಸತ್ತಲ್ವಾ? ಲೈನ್ಗಳು ನೇರವಾಗಿರಬೇಕು, ಆಬ್ಜೆಕ್ಟ್ಗಳೆಲ್ಲ ಒಂದೇ ಅಳತೆಯಲ್ಲಿ ಇರಬೇಕು. ಇದಕ್ಕೆಲ್ಲ ಪರಿಹಾರ ವ್ಯೂ ಟ್ಯಾಬ್ನಲ್ಲಿದೆ.
ಇಲ್ಲಿ ಶೋ ಆರ್ ಹೈಡ್ ಅನ್ನೋ ಆಪ್ಷನಲ್ಲಿ ರೂಲರ್ಸ್ ಮತ್ತೆ ಗ್ರಿಡ್ ಲೈನ್ಸ್ ಅಂತ ಇದೆ. ಇದನ್ನ ಆನ್ ಮಾಡಿದ್ರೆ ಕ್ಯಾನ್ವಾಸ್ ಮೇಲೆ ಅಳತೆ ಪಟ್ಟಿ ಮತ್ತೆ ಗ್ರಾಫ್ ಪೇಪರ್ ತರ ಚೌಕಗಳು ಕಾಣಿಸ್ಕೊಳ್ಳುತ್ತೆ. ಇವು ನಮ್ಮ ಕಣ್ಣಿಗೆ ಕಾಣದ ಗೈಡ್ಗಳಿದ್ದ ಹಾಗೆ ಎಲ್ಲವನ್ನೂ ಅಳೆದು ಸರಿಯಾಗಿ ಜೋಡಿಸೋಕೆ ಸಹಾಯ ಮಾಡುತ್ತೆ. ಇನ್ನೊಂದು ಚಿಕ್ಕ ಟಿಪ್ ಕೇಳಿ. F11 ಕೀ ಪ್ರೆಸ್ ಮಾಡಿದ್ರೆ ಸಾಕು, ಫುಲ್ ಸ್ಕ್ರೀನ್ ವ್ಯೂಗೆ ಹೋಗ್ಬೋದು. ಆಗ ಎಲ್ಲ ಟೂಲ್ಬಾರ್ಗಳು ಮಾಯವಾಗಿ ನಮ್ಮ ಚಿತ್ರ ಮಾತ್ರ ದೊಡ್ಡದಾಗಿ ಕಾಣಿಸುತ್ತೆ. ಡಿಸ್ಟರ್ಬೆನ್ಸ್ ಇಲ್ಲದೆ ನೋಡೋಕೆ ಇದು ಬೆಸ್ಟ್. ಮತ್ತೆ ವಾಪಸ್ ಬರೋಕೆ ಎಸ್ಕೇಪ್ ಕೀ ಪ್ರೆಸ್ ಮಾಡಿದ್ರೆ ಆಯ್ತು. ಸರಿ, ನಮ್ಮ ಮಾಸ್ಟರ್ಪೀಸ್ ರೆಡಿ ಆಯ್ತು ಅನ್ಕೊಳ್ಳೋಣ. ಈಗ ಅದನ್ನ ಪ್ರೋ ತರ ಸೇವ್ ಮಾಡಿ ಶೇರ್ ಮಾಡೋದು ಹೇಗೆ ಅಂತ ನೋಡೋಣ. ಯಾಕಂದ್ರೆ ಕೊನೆ ಹಂತನೂ ಅಷ್ಟೇ ಮುಖ್ಯ. ಇದು ತುಂಬಾನೇ ಇಂಪಾರ್ಟೆಂಟ್, ದಯವಿಟ್ಟು ಗಮನ ಕೊಡಿ. ಸೇವ್ಗೂ ಸೇವ್ ಆಸ್ಗೂ ದೊಡ್ಡ ವ್ಯತ್ಯಾಸ ಇದೆ. ಸೇವ್ ಅಂದ್ರೆ ಹಳೆ ಫೈಲ್ ಮೇಲೆಯೇ ಹೊಸ ಬದಲಾವಣೆಗಳನ್ನ ಸೇವ್ ಮಾಡೋದು. ಸೇವ್ ಆಸ್ ಅಂದ್ರೆ ಹೊಸದೊಂದು ಕಾಪಿ ಕ್ರಿಯೇಟ್ ಮಾಡೋದು. ನಮ್ಮ ಒರಿಜಿನಲ್ ಕೆಲಸ ಹಾಳಾಗ್ಬಾರ್ದು ಅಂದ್ರೆ ಯಾವಾಗ್ಲೂ ಸೇವ್ ಆಸ್ ಬಳಸೋದು ಬೆಸ್ಟ್. ಪೇಂಟ್ನ ನೇರವಾಗಿಯೇ ನಮ್ಮ ಡೆಸ್ಕ್ಟಾಪ್ ವಾಲ್ಪೇಪರ್ ಸೆಟ್ ಮಾಡಬಾರ್ದು. ಫಿಲ್ ಅಂದ್ರೆ ಚಿತ್ರ ಪೂರ್ತಿ ಸ್ಕ್ರೀನ್ಗೆ ಹರಡ್ಕೊಳ್ಳುತ್ತೆ. ಟೈಲ್ ಅಂದ್ರೆ ಸಣ್ಣ ಚಿತ್ರ ಪದೇ ಪದೇ ಬಂದು ಒಂದು ಡಿಸೈನ್ ತರ ಆಗುತ್ತೆ. ಸೆಂಟರ್ ಅಂದ್ರೆ ಚಿತ್ರ ಸ್ಕ್ರೀನ್ ಮಧ್ಯದಲ್ಲಿ ಬರುತ್ತೆ. ನಾವು ಮಾಡಿದ ಕಲೆಯನ್ನ ಪ್ರತಿದಿನ ನೋಡಕ್ಕೆ ಇದೊಂದು ಸೂಪರ್ ಐಡಿಯಾ. ಇಲ್ಲಿದೆ ನೋಡಿ ಇನ್ನೊಂದು ಪ್ರೋ ಲೆವೆಲ್ ಫೀಚರ್. ಪ್ರಾಪರ್ಟೀಸ್ ಆಪ್ಷನ್ಗೆ ಹೋದ್ರೆ ಕ್ಯಾನ್ವಸ್ನ ಅಳತೆಯನ್ನ ಬದಲಾಯಿಸಬಹುದು. ಅಂದ್ರೆ ಕಂಪ್ಯೂಟರ್ ಸ್ಕ್ರೀನ್ಗೆ ಚಿತ್ರ ಮಾಡ್ತಾ ಇದ್ರೆ ಪಿಕ್ಸೆಲ್ಸ್ನಲ್ಲಿ ಅಥವಾ ಪ್ರಿಂಟ್ ಹಾಕ್ಸೋ ಪ್ಲಾನ್ ಇದ್ರೆ ಸೆಂಟಿಮೀಟರ್ ಅಥವಾ ಇಂಚ್ಗಳಲ್ಲಿ ಕೆಲಸ ಮಾಡಬಹುದು. ಇದು ಪೇಂಟ್ನ ಕೇವಲ ಡಿಜಿಟಲ್ ಅಲ್ಲ, ಪ್ರಿಂಟ್ಗೆ ರೆಡಿ ಇರೋ ಟೂಲ್ ಅಂತಾನೂ ಪ್ರೂವ್ ಮಾಡತ್ತೆ. ಸೊ ಇದೆಲ್ಲ ನೋಡಿದ್ಮೇಲೆ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ, ಕೆಲವೊಮ್ಮೆ ತುಂಬಾನೇ ಸಿಂಪಲ್ಲಾಗಿ ಕಾಣೋ ಟೂಲ್ಸ್ ಒಳಗಡೆನೇ ಅತಿ ದೊಡ್ಡ ಸಾಧ್ಯತೆಗಳು ಅಡಗಿರುತ್ತೆ. MS ಪೇಂಟ್ ಅದಕ್ಕೆ ಒಂದು ಬೆಸ್ಟ್ ಉದಾಹರಣೆ. ನಾವು ಅದನ್ನ ಸ್ವಂತ ಎಕ್ಸ್ಪ್ಲೋರ್ ಮಾಡಿ ನಮ್ಮ ಕ್ರಿಯೇಟಿವಿಟಿಗೆ ಬಳಸ್ಕೊಳ್ಬೇಕು ಅಷ್ಟೇ. ಹಾಗಾದ್ರೆ ಈ ಎಲ್ಲ ಸೀಕ್ರೆಟ್ ಆಪ್ಷನ್ಸ್ ಮತ್ತೆ ಪವರ್ಫುಲ್ ಫೀಚರ್ಗಳ ಬಗ್ಗೆ ತಿಳಿದ ಮೇಲೆ ಈ ಸಿಂಪಲ್ ಟೂಲ್ ಬಳಸಿ ಹೊಸದಾಗಿ ಇನ್ನೇನೋ ಮಾಡ್ಬೋದು. ಮುಂದಿನ ಮೇರುಕೃತಿ ಪೇಂಟ್ನಲ್ಲೇ ಶುರುವಾಗ್ಬೋದೇನೋ? ಯೋಚಿಸಿ ನೋಡಿ.